ರಿಮಾರ್ಕ್ ಇದ್ರೆ ಕಾನೂನು ಪ್ರಕಾರ ನಮಗೆ ಶಿಕ್ಷೆ ಬೇಕಾದ್ರೆ ಕೊಡಲಿ ಸರ್. ಒಂದೇ ಸರಿ ಕಪ್ಲಿಸ್ಟ್ ಹಾಕ್ಬಿಟ್ರೆ ಏನು ಸರ್ ಅರ್ಥ ಅದು? ನಾನು ಅರ್ಜಿಗಳು ಹಾಕಿದ್ದೀನಿ, ಯಾಕೆ ಇತ್ಯರ್ಥಪಡಿಸಿಲ್ಲ ಆಯೋಗ? ನಾವು ಹೋರಾಟ ಮಾಡ್ತಾ ಇರೋದು ಸಾರ್ವಜನಿಕ ಹಿತಾಸಕ್ತಿಗಾಗಿ, ಸೊ ನಮ್ಮ ಸ್ವಂತಕ್ಕಲ್ಲ. ಹಂಗಿದ್ದಾಗ ಯಾಕೆ ಇವರು ಒಂದೇ ಸರಿ ಡಿಸ್ಮಿಸ್ ಅಂತಾರೆ? ನೀನು ಮಾಹಿತಿ ತಗೊಂಡು ಏನು ಮಾಡ್ತೀಯಪ್ಪ ಅಂತ ಕೇಳಿದ್ರು. ನನ್ನ ಲೋಕಾಯುಕ್ತ ಎಷ್ಟು ಕೊಟ್ಟಿದ್ಯಪ್ಪ ಅಂತ ನಾನು ಕೇಳಿದೆ ಸರ್. ಅಧಿಕಾರಿಗಳ ಸುತ್ತ ಇದ್ರು, ಅವರೆಲ್ಲ ಆಲ್ ಕೇಸಸ್ ಡಿಸ್ಮಿಸ್ ಅಂದ್ಬಿಟ್ರು. ನಾವೇನಾಗ್ಬೇಕು ಸರ್ ಅರ್ಜಿದಾರರು? ಯಾಕೆ ಈ ಥರ ಮಾಡ್ತಾರೆ ಸತ್ಯನವರು? ಇನ್ಮೇಲೆ ಸ್ಟ್ರಾಂಗ್ ಆಗಿ ಹಾಕ್ತೀನಿ ಆದೇಶ ಅಂತ ಹೇಳ್ತಾರೆ ಸರ್. ಏನು ನಾವೇನು ಮರ್ಡರ್ ಮಾಡಿದ್ದೀವಿ ಸರ್ ಹೋಗ್ಲಿ? ಯಾಕೆ ಈ ಥರ ಮಾಡ್ತಾರೆ? RTI ಕಾಯ್ದೆನವರು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. 25 ಸರ್ ಫೈನ್ ಹಾಕಿದ್ದಾರೆ ಸರ್. ನಾವು ಮತ್ತೆ ಭ್ರಷ್ಟಾಚಾರ ಹಿಡಿದು ಹೇಗೆ ಹೋರಾಟ ಮಾಡ್ಬೇಕು ಸರ್ ನಾವು? ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ನನ್ನ ಹೆಸರು ಸತೀಶ್ ಕೆ. ನಲ್ಲಂಗನಹಳ್ಳಿ, ಸೂಲಬಿಲ್ಲಂಚೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಇತ್ತೀಚೆಗೆ 7 ಮಂದಿಯನ್ನು ಕರ್ನಾಟಕ ಮಾಹಿತಿ ಆಯೋಗದವರು ಕಪ್ಪು ಪಟ್ಟಿಗೆ ಸೇರಿಸಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಸೇರಿಸಿದ್ದಾರೆ ಗೊತ್ತಿಲ್ಲ. ಆದರೆ ನಾನು 2021ರಿಂದ 24ರವರೆಗೂ ಮಾಹಿತಿ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದೀನಿ ಸರ್. ಅದರಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಇಲ್ಲ ಅಂತ ಹೇಳ್ತಾರೆ. ನಮ್ಮನ್ನು ಎನ್ಕ್ವೈರಿ ಮಾಡಿದ್ರೆ ಅಥವಾ ಯಾವುದೇ PIOಗಳನ್ನ ಕೋರ್ಟ್ ಕರೆದ್ಬಿಟ್ಟು ಒಂದೇ ಸರಿ ಡಿಸ್ಮಿಸ್ ಅಂದ್ಬಿಡ್ತಾರೆ. ಯಾಕೆ ಡಿಸ್ಮಿಸ್ ಅಂದರು? ನಮ್ಮದೇನು ತಪ್ಪಿದ್ರೆ ಅವರು ಹೇಳ್ಬೋದು ಸರ್, ಕೇಳ್ಬೋದು. ಇಲ್ಲ ಕಾನೂನು ಪರವಾಗಿ RTI ಕಾಯ್ದೆ ಪರವಾಗಿ ಅವ್ರ ಮೇಲೆ ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ಬೋದು. ಒಂದೇ ಸರಿ ಪಟ್ಟಿ ಸೇರಿಸ್ತಾರಂದರೆ ಏನು ಸರ್ ಇದರ್ಥ? RTIಗೆ ಏನು ಬೆಲೆ ಇದೆ? ಕಮಿಷನರ್ ಕೋರ್ಟಲ್ಲಿ ಲೆಟ್ರಲ್ಲಿ ಸತ್ಯನ್ ಸರ್ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಯಾಕೆ ಸೇರಿಸಬಾರ್ದು? ಕಾರಣ ಕೊಡಿ ಸರ್, ಕಾರಣ ಕೊಡಲಿ. ಈಗ ನೀವು ಸುಮಾರು ಅರ್ಜಿಗಳನ್ನು ಹಾಕಿದ್ದೀರಿ. ಹೌದು ಸರ್, ನಾನು ಅರ್ಜಿಗಳು ಹಾಕಿದ್ದೀನಿ. ಯಾಕೆ ಇತ್ಯರ್ಥಪಡಿಸಿಲ್ಲ ಆಯೋಗ? 2021ರಲ್ಲಿ ಹಾಕಿದ್ದೀನಿ ನಾನು. 2025ರಲ್ಲಿ ಒಂದೇ ಸರಿ ಡಿಸ್ಮಿಸ್ ಅಂದ್ಬಿಟ್ಟು ನಮ್ಗೆ ಬೇಜಾರಾಗಲ್ಲ ಸರ್. ನಾವು ಹೋರಾಟ ಮಾಡ್ತಾ ಇರೋದು ಸಾರ್ವಜನಿಕ ಹಿತಾಸಕ್ತಿಗಾಗಿ, ಸೊ ನಮ್ಮ ಸ್ವಂತಕ್ಕಲ್ಲ. ಹಂಗಿದ್ದಾಗ ಯಾಕೆ ಇವರು ಒಂದೇ ಸರಿ ಡಿಸ್ಮಿಸ್ ಅಂತಾರೆ? ಅದು ಕರೆದ್ಬಿಟ್ಟು ಎಲ್ಲ ಸರಿ ಅಧಿಕಾರಿಗೆ ಬರ್ತಾರೆ ಸರ್. ಕೋರ್ಟಲ್ಗೆ ಬಂದಾಗ ಕೇಳ್ತಾರೆ, ನನ್ನೇ ಕೇಳ್ತಾರೆ ಸರ್. 22/1/2025ರಲ್ಲಿ ನಂದು ಕೇಸ್ ಇತ್ತು ಸರ್. 21 ಮಧ್ಯಾಹ್ನ 3 ಗಂಟೆಗೆ ನನ್ನ ಪೋಸ್ಟ್ ಬರುತ್ತೆ ಸರ್. ಒಂದೇ ಸರಿ ಏನು ಮಾಡ್ತಾರೆ, ಪೋಸ್ಟ್ ಕಳಿಸ್ತಾರೆ. 90 ಪೋಸ್ಟ್ ಬರುತ್ತೆ ಸರ್, ಕೋರ್ಟ್ ನೋಟಿಸು ಆಯೋಗದ್ದು. ಸೊ ನಾನು ಅವತ್ತು ರಾತ್ರಿ ಎಲ್ಲನೂ ಅವತ್ತು ಊರಲ್ಲಿ ಹಬ್ಬ ಸರ್. ಗಡಿ ಬಿಡಿಗೆ ಟೆನ್ಷನ್ ತಗೊಂಡ್ಬಿಟ್ಟೆ. ಟೆನ್ಷನ್ ತಗೊಂಡು ಏನು ಮಾಡಿದೆ, ಎಲ್ಲ ಜೋಡಿಸಿ ಅವತ್ತು ರಾತ್ರಿ 1 ಗಂಟೆ ಸರ್ ಮುಳುಗೆ ಒಳಗಡೆ. ಸರಿ ಬೆಳಗ್ಗೆ ಕೋರ್ಟ್ಗೆ 11 ಗಂಟೆಗೆ ಹೋಗ್ಬೇಕು. ನಾನು ಹೋದಾಗ ಒಂದೇ ಸರಿ ಎಲ್ಲ ಅಧಿಕಾರಿಗಳು ಬಂದಿದ್ರು. ಅವ್ರ ಮುಂದೆಲ್ಲ ಏನು ಮಾಡ್ತಾರೆ, ನೀನೇನು ಕೆಲಸಪ್ಪ, ಏನು ಕೆಲಸ ಮಾಡ್ತೀಯ ಅಂತ ಕೇಳಿದ್ರು ಸರ್. ನಾನು ಇದ್ಕೊಂಡು ಸರ್ ವ್ಯವಸಾಯ ಮಾಡ್ತೀನಿ ಸರ್ ಅಂತ ನಾನಂದೆ. ಅದಕ್ಕೆ ಇದ್ಕೊಂಡು ಇದು ನೀನು ಮಾಹಿತಿ ತಗೊಂಡು ಏನು ಮಾಡ್ತೀಯಪ್ಪ ಅಂತ ಕೇಳಿದ್ರು ಸರ್. ಮಾಹಿತಿ ತಗೊಂಡು ಪರಿಶೀಲನೆ ಮಾಡ್ತೀನಿ, ಸಾರ್ವಜನಿಕ ಹಿತಾಸಕ್ತಿ ಇದ್ರೆ ನಾನು ಹೋರಾಟ ಮಾಡ್ತೀನಿ. ಲೋಕಾಯುಕ್ತ ಎಷ್ಟು ಕೊಟ್ಟಿದೆಯಪ್ಪ ಅಂತ ನಾನು ಕೇಳಿದೆ ಸರ್. ನಾನು ಇದ್ಕೊಂಡು 4ರಿಂದ 5 ಕೊಟ್ಟಿದ್ದೀನಿ ಅಂತಂದರು. ಆರ್ಡ್ರ್ ಆಗಿದೆಯಾ ಅಂತ ಕೇಳಿದ್ರು. ಇಲ್ಲ ಸರ್ ಆಗಿಲ್ಲ ಅಂತ ನಾನಂದೆ. ಸೊ ಅದಾದಮೇಲೆ ಅಧಿಕಾರಿಗಳ ಸುತ್ತ ಇದ್ದರು, ಅವರೆಲ್ಲ ಆಲ್ ಕೇಸಸ್ ಡಿಸ್ಮಿಸ್ ಅಂದ್ಬಿಟ್ರು. ನಾವೇನಾಗ್ಬೇಕು ಸರ್ ಅರ್ಜಿದಾರರು? ಯಾಕೆ ಈ ಥರ ಮಾಡ್ತಾರೆ ಸತ್ಯನವರು? ಯಾಕೆ ಡಿಸ್ಮಿಸ್ ಮಾಡಿದ್ರಿ ಸರ್? ನಾನು ಕೇಳಿದೆ ಮತ್ತೆ ಯಾಕೆ ಸರ್ ಡಿಸ್ಮಿಸ್ ಮಾಡಿದೆ ಅಂದಕ್ಕೆ, ನಿನ್ನ ಮೇಲೆ ಸ್ಟ್ರಾಂಗ್ ಆಗ್ತೀನಿ ಆದೇಶ ಕೊಡಿ ಸರ್ ಅಂತ ನಾನು ಕೇಳಿದೆ ಸರ್. ನಿನ್ನ ಮೇಲೆ ಸ್ಟ್ರಾಂಗ್ ಆಗಿ ಆಗ್ತೀನಿ ಆದೇಶ ಅಂತ ಹೇಳ್ತಾರೆ ಸರ್. ಏನು ನಾವೇನು ಮರ್ಡರ್ ಮಾಡಿದ್ದೀವಿ ಸರ್ ಹೋಗ್ಲಿ? ಯಾಕೆ ಈ ಥರ ಮಾಡ್ತಾರೆ? RTI ಕಾಯ್ದೆನವರು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಸ್ಟ್ರಾಂಗ್ ಆಗಿ ಆಗ್ತೀನಿ ಅಂತಂದ್ರೆ ಈಗ ಅಧಿಕಾರಿಗಳ ಹತ್ರ ದುಡ್ಡು ತಗೊಂಡಿದ್ದಾರೆ ಅನ್ಸುತ್ತಾ ಸರ್? ನನ್ಗೆ ಅನಿಸುತ್ತೆ ಸರ್, ಇಲ್ಲ ಹಿಂಗಲ್ಲ ಆಗಿರ್ಬೋದು ಅನಿಸುತ್ತೆ. ಸೊ ಇದೇ ಸತ್ಯನ್ ಸರ್ ಕೋರ್ಟಲ್ಲಿ ನಾನು 9-10 ಕೇಸಲ್ಲಿ ಹೋಗಿದ್ದೀನಿ ಸರ್. ಅವರು IPO ಮತ್ತು ಮೇಲ್ಮನೆ ಪ್ರಾಧಿಕಾರ 25 ಸರ್ ಫೈನ್ ಹಾಕಿದ್ದಾರೆ ಸರ್. ಸೊ ಇವು ನಾವು ಅರ್ಜಿದಾರಲ್ಲಿ ಅರ್ಜಿನ ಹಾಕ್ಬಾರ್ದಾ? ಪ್ರಶ್ನೆನೇ ಮಾಡಬಾರ್ದಾ? ಇಲ್ಲ ನಮ್ಮ ರಿಮಾರ್ಕ್ ಇದ್ರೆ ಕಾನೂನು ಪ್ರಕಾರ ನಮಗೆ ಶಿಕ್ಷೆ ಬೇಕಾದ್ರೆ ಕೊಡಲಿ ಸರ್. ಒಂದೇ ಸರಿ ಕಪ್ಲಿಸ್ಟ್ ಹಾಕ್ಬಿಟ್ರೆ ಏನು ಸರ್ ಅರ್ಥ ಅದು? ಯಾಕೆ ಮಾಡ್ತಾವ್ರೆ? ಅಲ್ಲಿಗೆ ನಾವು ಅರ್ಜಿದಾರರು ಅರ್ಜಿ ಹಾಕಂಗೆ ಇಲ್ವಾ? ಅಲ್ಲ ಕೇಳಂಗೂ ಇಲ್ವಾ? ಹೋಗ್ಲಿ ಕನಿಷ್ಠ ಪಕ್ಷ ನೋಟಿಸ್. ಪಂಜಾಬ್ ಅಲ್ಲೂ ಗುಜರಾತ್ ಅಲ್ಲೂ ಬ್ಲಾಕ್ ಲಿಸ್ಟ್ ಆಗಿದೆ ಸರ್. ಇವಾಗ ಮೊನ್ನೆ ಲಾಸ್ಟ್ ಟೈಮು 2016ರಲ್ಲಿ ಹೈಕೋರ್ಟ್ ಆದೇಶ ಆಗಿದೆ. ಈ ಅರ್ಜಿದಾರರು ಎಷ್ಟು ಅಗಧವಾದ ಮಾಹಿತಿ ಕೇಳಿದ್ರು ಸಹ ಕೊಡ್ಬೇಕಂತ ಆದೇಶ ಆಗಿದೆ ಸರ್. ಇವರೊಂದು ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ ಸರ್. ಅಲ್ಲಕ್ಕೆ RTI ಆಕ್ಟಲ್ಲಿ ಅರ್ಜಿದಾರರು ಮಾಹಿತಿನೇ ಕೇಳಬಾರ್ದ ಇವ್ರ ಪ್ರಕಾರ? ಇದು ನ್ಯಾಯಯುತವಾಗಿದೆ ಇದೆ ಸರ್. ಇದು ಸರ್ 4-1 ನಾನು ಸ್ಟಾರ್ಟಿಂಗಲ್ಲಿ RTI ಸ್ಟಾರ್ಟ್ ಮಾಡಿದ್ದೆ 4-1A 4-1B ಕೇಳಿದೆ ಸರ್. ನಾನು ಇದೇ ಕೇಸಲ್ಲಿ 4-1 4-1B ಅಲ್ಲಿ ಇದೇ ಕೇಸಲ್ಲಿ ಏನು ಮಾಡ್ತಾರೆ, 2 ಫೈನ್ ಹಾಕಿದ್ದಾರೆ ಸರ್. ಇದೇ ಸತ್ಯನ್ ಸರ್ ಅವರು. ನಮ್ಗೆ ಯಾಕೆ 20ರಿಂದ 25 ಗಂಟೆ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟು ಒಂದೇ ಸರಿ ಡಿಸ್ಮಿಸ್ ಅಂದರೆ ನಾವು ಮತ್ತೆ ಭ್ರಷ್ಟಾಚಾರ ಹಿಡಿದು ಹೇಗೆ ಹೋರಾಟ ಮಾಡ್ಬೇಕು ಸರ್ ನಾವು? ಸರ್ ನಮ್ಮ 7 ಮಂದಿ RTI ಕಾರ್ಯಕರ್ತರು ಎಲ್ಲ ನ್ಯಾಯ ನೀತಿಯಿಂದ ಕಾನೂನು ಬದ್ಧವಾಗಿ ಎಲ್ಲ ಕೆಲಸ ಮಾಡಿದ್ದೀವಿ. ಕಪ್ಪು ಚುಕ್ಕೆನ ತಿರುಗೊಳಿಸ್ಬೇಕಂತ ನನ್ನ ಮನವಿ ಸರ್. ಇಲ್ಲವಾದಲ್ಲಿ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಅಂತ ನಾವು ಎಲ್ಲ ತಮ್ಮ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀವಿ ಸರ್.